ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈಗಾಗಲೇ ಎಲ್ಲರಿಗೂ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. ಬಟ್ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟು ಕ್ರೆಡಿಟ್ ಆಗಿಲ್ಲ. ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡುತ್ತಾ ಇದ್ದೀರಲ್ಲೋ ನಿಮ್ಮ ಖಾತೆಗೆ ಅಮೌಂಟು ಯಾವಾಗ ಕ್ರೆಡಿಟ್ ಆಗಿದೆ, ಎಷ್ಟು ಕ್ರೆಡಿಟ್ ಆಗಿದೆ ನಾನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ಅಪ್ಡೇಟನ್ನು ತಿಳಿಸಿ. ಯಾಕಂದರೆ ನನ್ನ ವಿಡಿಯೋಗಳಿಗಿಂತ ನಿಮ್ಮ ಕಮೆಂಟ್ಗಳಿಗೆ ಹೆಚ್ಚಿನ ಮಹತ್ವವಿದೆ. ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಬಂದಿದೆ. 2024-25ರಲ್ಲಿ ಅರ್ಜಿ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು 2025-26ರಲ್ಲಿ SSP ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟ್ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೋ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಬಂದಿರತಕ್ಕಂಥ ಅಪ್ಡೇಟ್ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. 2023-24ರಲ್ಲಿ ಏನು ಅರ್ಜಿ ಹಾಕಿದ್ರಲ್ಲ ಸ್ನೇಹಿತರೆ, ಇವ್ರದ್ದು 4 ಕಂಡೀಷನ್ ಫುಲ್ಫಿಲ್ ಆಗಿದ್ರೆ ಅಮೌಂಟು ಎಲ್ಲರಿಗೂ ಕ್ರೆಡಿಟ್ ಆಗಿದೆ. ಬಟ್ DBT ನೋ ಅಂತ ತೋರಿಸ್ತಾ ಇದ್ರೆ ಏನು ಮಾಡಬೇಕು ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರಲ್ಲ, ಇವರಿಗೆ ಉತ್ತರ ಹೇಳೋದಾದರೆ DBT ನೋ ಅಂತ ತೋರಿಸ್ತಾ ಇದ್ರೆ ಸರ್ಕಾರದ ಕಡೆಯಿಂದ ಇನ್ನೂ ಫಂಡ್ ರಿಲೀಸ್ ಆಗಿಲ್ಲ ಅಂತೇಳಿ ಅರ್ಥ. ಫಂಡ್ ರಿಲೀಸ್ ಆದರೆ ವಿತಿನ್ 2 or 3 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಫಂಡ್ ರಿಲೀಸ್ ಆದಮೇಲೆ DDO ಅಪ್ರೂವಲ್ ಒಂದು ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಅವರೊಂದು ಅಪ್ರೂವಲ್ ಕೊಟ್ಟರೆ ಸಾಕು, ನಿಮ್ಮ SSP ಸ್ಕಾಲರ್ಶಿಪ್ ಪ್ರೊಸೆಸ್ ಪೂರ್ತಿಯಾಗಿ ಕಂಪ್ಲೀಟ್ ಆದ ಹಾಗೆ. ಮತ್ತು 2025-26ರಲ್ಲಿ ಅರ್ಜಿ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳ ಕಮೆಂಟ್ ಮಾಡ್ತಾ ಇದ್ರಿ, ನಂದು DBT ಫುಡ್ ಅಂತ ಕೂಡ ತೋರಿಸ್ತಾ ಇದೆ, ಅಮೌಂಟು ಕೂಡ ಮೆನ್ಷನ್ ಆಗಿದೆ, ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗಿದೆ. ನಮ್ಗೆ ಅಮೌಂಟ್ ಇದೇ ತಿಂಗಳಲ್ಲಿ ಏನಾದರೂ ಬರುತ್ತಾ? ಬಟ್ ಜನವರಿ ಮಂತ್ ಎಂಡಲ್ಲಿ ಯಾರಿಗೂ ಬಂದಿಲ್ಲ ಸ್ನೇಹಿತರೆ 2025-26ರಲ್ಲಿ ಅರ್ಜಿ ಹಾಕಿರುವಂಥವ್ರಿಗೆ. ಬಟ್ ಫೆಬ್ರವರಿ ಫಸ್ಟ್ ವೀಕಲ್ಲಿ ಅಮೌಂಟ್ ರಿಲೀಸ್ ಆದರೆ ವಿತಿನ್ 2 or 3 ವರ್ಕಿಂಗ್ ಡೇಸ್ ಒಳಗಡೆ ಅಮೌಂಟು ಕ್ರೆಡಿಟ್ ಆಗಿರುತ್ತೆ. ಇದು SSP ಪೋರ್ಟಲ್ ಆಫೀಷಿಯಲ್ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಇದನ್ನು ಇನ್ನೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಅಪ್ಡೇಟ್ ಬಂದಿದೆ. ಏನು ಅಂದರೆ, ನೀವೇನು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತೀರಲ್ವ, ಯಾರ್ದೆಲ್ಲ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ವೋ ಆದಷ್ಟು ಬೇಗ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿಸಿ. ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗಿಲ್ಲ ಅಂದರೆ, ಮಾರ್ಕ್ಸ್ ಕಾರ್ಡ್ ಏನಾದರೂ ಅಪ್ಲೋಡ್ ಮಾಡಲಿಲ್ಲ ಅಂದರೆ, ನೀವು ಅಪ್ಲೈ ಮಾಡಿರ್ತಕ್ಕಂಥ 2024-25ರಲ್ಲಿ ಏನು ಅರ್ಜಿ ಹಾಕಿದ್ರಲ್ಲ, ಇವ್ರದ್ದೇನಾದರೂ ಫೆಬ್ರವರಿ ಮೊದಲನೇ ವೀಕಲ್ಲಿ ಏನಾದರೂ ಅಮೌಂಟು ಕ್ರೆಡಿಟ್ ಆಗಲಿಲ್ಲ ಅಂದರೆ, ನೀವೇನಾದರೂ ಸಂಪೂರ್ಣವಾಗಿ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಿಸ್ಕೊಂಡಿಲ್ಲ ಅಂದರೆ, ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಲಿಲ್ಲ ಅಂದರೆ, ಇದು ಟೆಕ್ನಿಕಲ್ ಎರರ್ ಅಂತೇಳಿ ರಿಜೆಕ್ಟ್ ಲಿಸ್ಟಲ್ಲಿ ತೊಗೊಂಬರ್ತಾರೆ ಅಂತೇಳಿ ಅಪ್ಡೇಟ್ ಬಂದಿದೆ. ಒಂದು ಸಲ ಏನಾದರೂ ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಷನ್ ಪೆಂಡಿಂಗ್ ಇದ್ದರೆ ವೆರಿಫಿಕೇಷನ್ ಮಾಡಿಸ್ಕೋಬೋದು. ಅವೈಟೆಡ್ ಅಂತ ಇದ್ದರೆ ಅವೈಟೆಡ್ ಅಂತವಂಥದ್ದು ಆದಷ್ಟು ಬೇಗ ಚೇಂಜಸ್ ಆಗುತ್ತೆ. ಬಟ್ ಏನಾದರೂ DBT ನೋ ಅಂತ ಇದ್ದರೆ ಸರ್ಕಾರದ ಕಡೆಯಿಂದ ಫಂಡ್ ರಿಲೀಸ್ ಆದಾಗ DBT ಫುಡ್ ಅಂತ ಆಗುತ್ತೆ. ಬಟ್ SSP ಪೋರ್ಟಲ್ ಕಡೆಯಿಂದ ನಿಮ್ಮ ಏನಾದರೂ SSP ಅರ್ಜಿ ಏನಾದರೂ ರಿಜೆಕ್ಟ್ ಆದರೆ ನೀವು ಆ ವರ್ಷದ SSP ಹಣ ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದು ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ನೀವೇನಾದರೂ ಆದಷ್ಟು ಬೇಗ ಹೋಗಿ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿಲ್ಲ ಅಂದರೆ, ಇನ್ನು ಜನವರಿ 3-4ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಅಷ್ಟರೊಳಗಡೆ ಹೋಗಿ ನೀವು ನಿಮ್ಮ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿಸ್ಕೊಳ್ಳಿ. ಅಪ್ಲೋಡ್ ಮಾಡಿಲ್ಲ ಅಂದರೆ ನಿಮ್ಮ ಅರ್ಜಿ ಆಗಿರ್ತಕ್ಕಂಥ ಅರ್ಜಿ ರಿಜೆಕ್ಟ್ ಆಗುತ್ತೆ, ಇನ್ನು ಮುಂದೆ ಹಣ ಕ್ಯಾನ್ಸಲ್ ಆಗುತ್ತೆ. ಇದು SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತು ಇದ್ರ ಜೊತೆಗೆ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.